what I packed for myself for my hospital backpack. What I got to know when I went for my delivery adana ಹೇಳ್ತೀನಿ so that you guys may find it useful. Electric breast pump most important. ಇಪ್ಪ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಐ ಹ್ಯಾವ್ ವೇಸ್ಟೆಡ್ ಅ ಲಾಟ್ ಆಫ್ ಮನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಐ ಆಮ್ ಬ್ಯಾಕ್ ಅಗೇನ್ ವಿತ್ ಅನದರ್ ಬ್ಯಾಕ್ ಪ್ಯಾಕ್ ವಿಡಿಯೋ. ಸೊ ಪ್ರೀವಿಯಸ್ಲಿ ವಾಟ್ ಐ ಪ್ಯಾಕ್ಡ್ ಫಾರ್ ಮೈ ಬೇಬಿ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ಗೆ ಅಂತ ಹಾಕಿದ್ದೆ. ಇಟ್ ಇಸ್ ಡೂಯಿಂಗ್ ವೆಲ್. ಸೊ ಐ ಆಮ್ ಹೋಪಿಂಗ್ ದಟ್ ಯು ಗೈಸ್ ಆರ್ ಫೈಂಡಿಂಗ್ ಇಟ್ ಯೂಸ್ಫುಲ್. ಸೊ ಇವಾಗ ಐ ಆಮ್ ಗನ ಟೆಲ್ ಯು ವಾಟ್ ಐ ಪ್ಯಾಕ್ಡ್ ಫಾರ್ ಮೈ ಸೆಲ್ಫ್ ಫಾರ್ ಮೈ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ನನಗೆ ಅವಾಗ ನಾನು ಪ್ಯಾಕ್ ಮಾಡಿದ್ದಿದ್ದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ. ಸೊ ಐ ಹ್ಯಾವ್ ಜಾಟೆಡ್ ಡೌನ್ ಆಲ್ ದ ಥಿಂಗ್ಸ್ ದಟ್ ವರ್ ನೀಡೆಡ್, ವಾಟ್ ವಾಸ್ ಮಿಸ್ಸಿಂಗ್, ವಾಟ್ ಮಿಸ್ಟೇಕ್ಸ್ ಐ ಹ್ಯಾಡ್ ಡನ್ ಬಿಫೋರ್ ಗೋಯಿಂಗ್ ಟು ಹಾಸ್ಪಿಟಲ್ ಅಂತ ಹೇಳಿ. ಹೋಪ್ you guys will find it useful. So let's get started. First and most important thing is ನಿಮ್ಮದು ಹಾಸ್ಪಿಟಲ್ ಫೈಲ್. ನೀವು ಏನು ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಹಾಸ್ಪಿಟಲ್ ಫೈಲ್ನ ಮರೆಯೋಕ್ಕೆ ಹೋಗಬೇಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೈ ಎನಿ ಚಾನ್ಸ್ ಹಾಸ್ಪಿಟಲ್ ದೂರ ಇತ್ತು ಅಂದರೆ ನಿಮ್ಮದು ಮೆಡಿಕಲ್ ಹಿಸ್ಟ್ರಿ ಎಲ್ಲ ಅದರಲ್ಲೇ ಇರುತ್ತೆ. ಯು ಕಾಂಟ್ ಟ್ರಾವೆಲ್ ಬ್ಯಾಕ್. ಸೊ ಫಸ್ಟು ಹಾಸ್ಪಿಟಲ್ ಫೈಲನ್ನು ಮಿಸ್ ಇಲ್ಲದೆ ಇಟ್ಕೊಳ್ಳಿ. ನೆಕ್ಸ್ಟ್ ಇಸ್ ನಿಮ್ಮದು ಏನಾದರೂ ಔಷಧಿಗಳು ಮೆಡಿಕೇಶನ್ಸ್ ಇತ್ತು ಅಂದರೆ ಅದನ್ನೂ ಇಟ್ಕೊಳ್ಳಿ. ಅದಾದಮೇಲೆ ಮೆಟರ್ನಿಟಿ ಪ್ಯಾಡ್ಸ್. So if you are a second mom, you'll have an idea if which pad you found comfortable during your first delivery, after your first delivery anta. But if you are a new mom, nantara experience ilde idre you'll find it hard. So ಎರಡು ವೆರೈಟೀಸ್ ಇಟ್ಕೊಳ್ಳಿ. ಸೊ ಫಸ್ಟ್ ಏನಾದರೂ ಇವ ಸೆಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಆಪ್ಟ್ ಫಾರ್ ಅನದರ್ ಒನ್. ಎರಡು ಥರ ಬರುತ್ತೆ. ಒಂದು ಮೆಟರ್ನಿಟಿ ಹೆವಿ ಫ್ಲೋ ಪ್ಯಾಂಟಿ ಸ್ಟೈಲ್ ಪ್ಯಾಡ್ಸ್ ಬರುತ್ತೆ ಅದು. ಅದಾದಮೇಲೆ ಪ್ಯಾಡ್ ಥರ ಬರುತ್ತೆ ವಿತ್ ಪ್ಯಾಂಟಿ ಫಿಕ್ಸೇಟರ್. ಸೊ ನಿಮಗೆ ಎರಡು ಒಂದೊಂದು ಅಟ್ಲೀಸ್ಟ್ ಇಟ್ಕೊಂಡಿರಿ ಸೊ ದಟ್ ಯು ಕ್ಯಾನ್ ಸ್ವಿಚ್ ಟು ಎನಿಥಿಂಗ್ ವಿಚ್ ಯು ಆರ್ ಫೈಂಡಿಂಗ್ ಕಂಫರ್ಟಬಲ್. ಕೆಳಗಡೆ ಸ್ಟಿಚಸ್ ಇರೋದ್ರಿಂದ ಲೈಕ್ ನೆವರ್ ನೋ ಇಫ್ ವಿಚ್ ಯು ವಿಲ್ ಫೈಂಡ್ ಕಂಫರ್ಟಬಲ್ ಅಂತ. ಸೊ ಎರಡು ಇಟ್ಕೊಂಡಿರಿ. ಅಟ್ಲೀಸ್ಟ್ 10 minutes ಡೆಲಿವರಿ ಆಗೋ ಥರದ್ದು ಕಾರ್ಟ್ಗಾದರೂ ಇಟ್ಕೊಂಡಿರಿ ಸೊ ದಟ್ ಸಮ್ವನ್ ಕ್ಯಾನ್ ಆರ್ಡರ್ ಫಾರ್ ಯು. ಆ್ಯಂಡ್ ದೆನ್ ಇದು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಬಗ್ಗೆ. ಸೊ ಆ್ಯಸ್ ಐ ಸೆಡ್ ಅರ್ಲಿಯರ್, ಐ ಹೋಪ್ ನಿಮಗೆ ಇದರ ಅಗತ್ಯ ಹಾಸ್ಪಿಟಲಲ್ಲಿ ಅಟ್ಲೀಸ್ಟ್ ಬರ್ದೇ ಇರಲಿ ಅಂತ. ಬಟ್ ಜಸ್ಟ್ ಇನ್ ಕೇಸ್ ಇಫ್ ಯುವರ್ ಬೇಬಿ ಇಸ್ ಇನ್ ಎನ್ ICU ದೆನ್ ನಿಮಗೆ ಮಿಲ್ಕ್ ಕೊಡೋಕ್ಕೆ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ವಿಲ್ ಬಿ ವೆರಿ ಯೂಸ್ಫುಲ್. ಆವಾಗ ಅದೇನಾಗುತ್ತೆ ಅಂದರೆ ನೀವು ಅವಾಗ ಯೂಸ್ ಮಾಡಿಲ್ಲ ಆ್ಯಂಡ್ ಯು ಆರ್ ಗನ ಡೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಂದರೆ ಯುಲ್ ನಾಟ್ ಫೀಲ್ ಲೈಕ್ ಬೈಯಿಂಗ್ ಇಟ್ ಲೇಟರ್. ಮನಿ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅಟ್ಲೀಸ್ಟ್ ಕಾರ್ಟ್ಗೆ ಆ್ಯಡ್ ಮಾಡಿ ಇಟ್ಕೊಂಡಿರಿ 10 minutes ಡೆಲಿವರಿ ಇರೋ ಥರ. ಸೊ ದಟ್ ನಿಮಗೆ ಆ ಟೈಮಲ್ಲಿ ರಿಸರ್ಚ್ ಮಾಡೋಕ್ಕೂ ಯು ನಾಟ್ ಹ್ಯಾವ್ ದಟ್ ಪೇಷನ್ಸ್ ಆರ್ ಮೈಂಡ್ ಸೆಟ್. ಸೊ ಎಲ್ಲ ರಿಸರ್ಚ್ ಮಾಡಿ ನಿಮ್ಮ ಕಾರ್ಟ್ಗೆ ಆ್ಯಡ್ ಮಾಡಿ ಇಟ್ಕೊಂಡಿರಿ ಸೊ ದಟ್ ಇಫ್ ಯು ಆರ್ ಗನ ಡೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ಅದರ ಅವಶ್ಯಕತೆ ಬಂತು ಅಂದರೆ ಯು ಕ್ಯಾನ್ ಪಟ್ಟಂತ ಆರ್ಡರ್ ಮಾಡ್ಬೋದು. ಅಥವಾ ಬೈ ಎನಿ ಚಾನ್ಸ್ ನೀವು ಬಾಟಲ್ ಫೀಡು ಮಾಡ್ತೀರಾ ಅಂತ ಅಂದರೆ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂದರೆ ಇಟ್ ಇಸ್ ಅ best option to pack electric breast pump for your hospital. And then basic toiletries, face wash, body wash, brush, toothpaste, etc. ಸೊ ನಿಮ್ಮದು ಸ್ಕಿನ್ ಕೇರ್ ಐಟಮ್ಸು ಏನೇನಿದೆಯೋ ಅದನ್ನೆಲ್ಲ ಇಟ್ಕೊಳ್ಳಿ. ಅದಾದಮೇಲೆ ನೀವು ಇನ್ಶೂರೆನ್ಸ್ಗೆ ಆಪ್ಟ್ ಮಾಡ್ತಿದ್ರೆ ಡೋಂಟ್ ಫರ್ಗೆಟ್ ಟು ಕೀಪ್ ಯುವರ್ ಕಾರ್ಡ್ ಹ್ಯಾಂಡಿ. ಸೊ ನಿಮ್ಮ ಜೊತೆ ಯಾರು ಇರ್ತಾರೋ ಅವ್ರಿಗೂ ಕಾರ್ಡ್ ಕ್ವಿಕ್ಕಾಗಿ ಅವ್ರಿಗೆ ಸಿಗೋ ಥರ ವಾಟ್ಸ್ಆ್ಯಪ್ ಮಾಡಿರಿ ಅಥವಾ ಒಂದು ಫಿಸಿಕಲ್ ಕಾಪಿ ಇಟ್ಕೊಂಡಿರಿ ಬಿಕಾಸ್ ದಟ್ ಇಸ್ ಗನ ಹೆಲ್ಪ್ ಯು ಗೈಸ್ ಅ ಲಾಟ್. ಅದಾದಮೇಲೆ ನೆಕ್ಸ್ಟು ಕಂಫರ್ಟಬಲ್ ಆಗಿರೋ ಡೈಲಿ ವೇರ್ ಡ್ರೆಸ್ಸಸ್ ಇಟ್ಕೊಳ್ಳಿ. ಒಂದು 3 to 4 sets ಇಟ್ಕೊಳ್ಳಿ ಬಿಕಾಸ್ ಬೇಬಿ ಏನಾದರೂ ಸುಸುಪೋಟಿ ಮಾಡ್ಕೊಳ್ತು ಅಂದ್ರೂ ಯು ವಿಲ್ ನೀಡ್ ಇಟ್ ಫಾರ್ ಚೇಂಜಿಂಗ್. ಸೊ ಒಂದು ಪೇರ್ ಎಕ್ಸ್ಟ್ರಾನೇ ಇಟ್ಕೊಂಡಿರಿ. ಆ್ಯಂಡ್ ದೆನ್ make sure that the dresses that you are keeping is comfortable for you to feel. ನನಗೆ ಇದು ತುಂಬ ಅಂದರೆ ತುಂಬ ಮೆಟರ್ನಿಟಿ ಗೌನ್ ಥರ ತೊಗೊಬಿಟ್ಟಿದೆ ಆಯಿತಾ.
ಬಟ್ ನಾನು ಹಾಸ್ಪಿಟಲ್ಗೆ ಚೆಕಪ್ಗೆ ಹೋದಾಗ ದೆನ್ ಐ ಸಾ ಒನ್ ಲೇಡಿ ವೇರಿಂಗ್ ರೆಗ್ಯುಲರ್ ಪ್ಯಾಂಟ್ ಶರ್ಟ್ ಆ್ಯಂಡ್ ಅವ್ರು ಫೀಡ್ ಮಾಡುವಾಗ ಇಟ್ ಡಿಂಟ್ ಲುಕ್ ಆಡ್ ಬಿಕಾಸ್ ಪ್ಯಾಂಟ್ ಶರ್ಟಲ್ಲಿ ಲೈಕ್ ಬೇಬಿ ಹೆಡ್ ವಿಲ್ ಕವರ್ ಹಾಫ್ ಆಫ್ ದಿ ಪಾರ್ಟ್, ಮಿಕ್ಕಿದ್ದು ಟೀ ಶರ್ಟ್. ಸೊ ಐ ಫೌಂಡ್ ಪ್ಯಾಂಟ್ ಶರ್ಟ್ಸ್ ಆರ್ ಮಚ್ ಮೋರ್ ಬೆಟರ್ ದೆನ್ ಎನಿ ಅದರ್ feeding dresses because we'll use pant shirt regularly, so ಅದು ವೇಸ್ಟು ಆಗಲ್ಲ. ನಂದು ಐ ಹ್ಯಾವ್ ವೇಸ್ಟೆಡ್ ಅ ಲಾಟ್ ಆಫ್ ಮನಿ ಇನ್ ದೋಸ್ ನರ್ಸಿಂಗ್ ಡ್ರೆಸ್ಸಸ್. ಸಿ ಇಫ್ ಒಂದು ಸಲ ಟ್ರೈ ಮಾಡಿ ನೋಡಿ, ಇಫ್ ಯು ವಿಲ್ ಫೈಂಡ್ ಇಟ್ ಯೂಸ್ಫುಲ್ ದೆನ್ ಪ್ಯಾಂಟ್ ಶರ್ಟ್ಸೇ ಸ್ಟಿಕ್ ಆನ್ ಆದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು, ಮನಿ ಸೇವ್ ಆಗುತ್ತೆ. ಆಮೇಲೆ ಮೋಸ್ಟ್ ಆಫ್ ದಮ್ಗೆ ಡೆಲಿವರಿ ಆದಮೇಲೆ ಚಳಿ ಬರುತ್ತೆ, ನನಗೂ ಬಂದಿತ್ತು. ಸೊ ವಾರ್ಮ್ ಬಟ್ಟೆಗಳು ಇಟ್ಕೊಳ್ಳಿ, ಸ್ವೆಟರ್, ಮಫ್ಲರ್, ಸಾಕ್ಸ್, ಸ್ಲಿಪ್ಪರ್ಸ್ ಆ್ಯಂಡ್ ಕಿವಿಗೆ ಕಾಟನ್. ಇದು ಎಲ್ಡರ್ಸ್ ಇದರ್ ವೇ ಮ್ಯಾಂಡೇಟ್ರಿ ಮಾಡಿಬಿಡ್ತಾರೆ ಬಾಣಂತಿಗೆ, ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಆಲ್ಸೋ, ಇಲ್ಲಾಂದರೆ ಚಳಿ ಆಗೋಗುತ್ತೆ. ಸೊ ಇದು ಅದಾದಮೇಲೆ ನಿಮಗೆ ರಗ್ಸು, ಬೆಡ್ಶೀಟು ಹಾಸ್ಪಿಟಲ್ಗೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನೂ ಇಟ್ಕೊಳ್ಳಿ. ಆ್ಯಂಡ್ ದೆನ್ ನರ್ಸಿಂಗ್ ಕವರ್ ಅಥವಾ ಸ್ಕಾರ್ಫ್ ಇಟ್ಕೊಳ್ಳಿ, ಬಿಕಾಸ್ ಹಾಸ್ಪಿಟಲಲ್ಲಿ ಅವಾಗವಾಗ ರೆಗ್ಯುಲರ್ ಆಗಿ ಬೇಬಿನ ನೋಡೋಕ್ಕೆ ಜನ ಬರ್ತಿರ್ತಾರೆ, ಆ್ಯಂಡ್ ಡಾಕ್ಟರ್ಸ್, ನರ್ಸಸ್ ಫ್ರೀಕ್ವೆಂಟಾಗಿ ರೂಮಿಗೆ ಬರ್ತಾ ಇರ್ತಾರೆ, ಆ್ಯಂಡ್ ಯು ವಿಲ್ ನಾಟ್ ಫೀಲ್ ಕಂಫರ್ಟಬಲ್. ಸೊ ಕೀಪಿಂಗ್ ದಿಸ್ ಇಸ್ ಆಲ್ವೇಸ್ ಗುಡ್. ಡೋಂಟ್ ಫರ್ಗೆಟ್ ದಿಸ್. ಆ್ಯಂಡ್ ನಾನು ಮರ್ತಿದ್ದೆ, ಬಟ್ ಯು ಗೈಸ್ ಡೋಂಟ್ ಫರ್ಗೆಟ್ ಇಟ್, ಫೀಡಿಂಗ್ ಪಿಲ್ಲೋ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ, ರಾದರ್ ದೆನ್ ಯೂಸಿಂಗ್ ದಟ್ ಹಾಸ್ಪಿಟಲ್ ಪಿಲ್ಲೋಸ್ ಆ್ಯಂಡ್ ಆಲ್. ಫೀಡಿಂಗ್ ಪಿಲ್ಲೋ ಒಂದು ಇಟ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಟ್ರಸ್ಟ್ ಮೀ. ಒಂದ್ಸಲ ಅದು ಅಭ್ಯಾಸ ಆದಮೇಲೆ ಯು ವಿಲ್ ನಾಟ್ ಫೀಲ್ ಲೈಕ್ ಲೀವಿಂಗ್ ಇಟ್. ಸೊ ಫೀಡಿಂಗ್ ಪಿಲ್ಲೋ. ಆ್ಯಂಡ್ ದೆನ್ ಇದು ನಿಮ್ಮ ಹಾಸ್ಪಿಟಲಲ್ಲಿ ಏನಾದರೂ ಫೋಟೋಶೂಟ್ ಮಾಡ್ತಾರೆ ಅಂದರೆ ಡೋಂಟ್ ಫರ್ಗೆಟ್ ಟು ಕೀಪ್ ನೈಸ್ ಲಿಪ್ಸ್ಟಿಕ್, ಬಿಂದಿ, ಆಮೇಲೆ ಒಳ್ಳೆ ಡ್ರೆಸ್ ಫಾರ್ ಫೋಟೋಶೂಟ್. ಸೊ ಡೋಂಟ್ ಫರ್ಗೆಟ್ ಇಟ್. ಇಟ್ಸ್ ಅ ಗುಡ್ ಆ್ಯಂಡ್ ವರ್ತ್ ಮೆಮರಿ ಟು ಕ್ಯಾಪ್ಚರ್. ಹಾಸ್ಪಿಟಲ್ ಅವರು ತೆಗ್ದಿಲ್ಲ ಅಂದರೂ ನೀವೇ ಚೆನ್ನಾಗಿ ರೆಡಿಯಾಗಿ, ಬಿಕಾಸ್ ಯು ಹ್ಯಾವ್ ಗಾನ್ ಥ್ರೂ ಅ ಲಾಟ್. ಸೊ ಚಂದ ರೆಡಿಯಾಗಿ ಒಳ್ಳೆ ಫೋಟೋ ತಗೊಳ್ಳಿ ನಿಮ್ಮ ಮಗು ಜೊತೆ. ಆಮೇಲೆ ಮನೆಗೆ ವಾಪಸ್ ಬರುವಾಗಲೂ ಹೋಮ್ ಕಮ್ಮಿಂಗ್ಗೆ ಅಂತ ಚೆನ್ನಾಗಿರೋ ಡ್ರೆಸ್ ಇಟ್ಕೊಳ್ಳಿ, ಒಳ್ಳೆ ಡ್ರೆಸ್ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಫೋನ್ ಚಾರ್ಜರ್, ಇಯರ್ಫೋನ್ಸ್ ಜಸ್ಟ್ ಇನ್ ಕೇಸ್ ನಿಮಗೆ ಬೋರ್ ಆದರೆ, ಆ್ಯಂಡ್ ಪವರ್ ಬ್ಯಾಂಕ್, ಈ ಮೂರನ್ನು ಮರಿಬೇಡಿ. ಆ್ಯಂಡ್ ಸೇಫ್ಟಿಗೆ ಅಂತ ಹೇಳಿ ಸೇಫ್ಟಿ ಬಾಕ್ಸ್ ಏನಾದರೂ ಇಟ್ಕೊಳ್ಳಿ, ಬಿಕಾಸ್ ಜಿವೆಲ್ಸ್ ಎಲ್ಲ ನಿಮಗೆ ತೆಗಿಯೋಕ್ಕೆ ಹೇಳ್ತಾರೆ. ಸೊ ಅದನ್ನು ಎಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕೆ ಒಂದು ಸೇಫ್ಟಿ ಬಾಕ್ಸ್, ಪರ್ಸ್ ಏನೋ ಒಂದು ಇಟ್ಕೊಂಡಿರಿ. ಸೊ ದಟ್ ಆ್ಯಂಡ್ ಮೇಕ್ ಶೋರ್ ದಟ್ ಯು ಟೆಲ್ ಇಟ್ ಟು ಯುವರ್ ಕೇರ್ ಟೇಕರ್, ಸೊ ದಟ್ ಅವ್ರಿಗೂ ಗೊತ್ತಿರುತ್ತೆ. ಆಮೇಲೆ ವಾಟ್ ಐ ಗಾಟ್ ಟು ನೋ ವೆನ್ ಐ ವೆಂಟ್ ಫಾರ್ ಮೈ ಡೆಲಿವರಿ ಅದನ್ನು ಹೇಳ್ತೀನಿ, ಸೊ ದಟ್ ಯು ಗೈಸ್ ಮೈ ಫೈಂಡ್ ಇಟ್ ಯೂಸ್ಫುಲ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೇಕ್ ಶೋರ್ ದಟ್ ಯು ಕಟ್ ಆಲ್ ಯುವರ್ ನೇಲ್ಸ್, ಕಾಲ್ದು, ಕೈದು ಎಲ್ಲನೂ ಉಗುರು ತೆಗೀರಿ, ಬಿಕಾಸ್ ಅಲ್ಲಿ ನೀವು ಹೋದ್ಮೇಲೆ ಪ್ರೆಪ್ ಅಂತ ಹೇಳಿ ಉಗುರು ತೆಗಿತಾರೆ. ನಾನು ಲಕ್ಕಿಲಿ ಕೈದು ತೆಗ್ದಿದ್ದೆ ಅವತ್ತು, ನಂಗೆ ಗೊತ್ತಿರಲಿಲ್ಲ ಲೈಕ್ ತೆಗಿತಾರೆ ಅಂತ. ಕಾಲ್ದು ಇತ್ತು, ಸೊ ನರ್ಸ್ಗಳೇ ಹೆಂಗೋ ಯಾವುದ್ಯಾವುದೋ ಆ್ಯಂಗಲಲ್ಲಿ ತೆಗೆದ್ರು. ಸೊ ಅದು ಶಾರ್ಪ್ ಎಡ್ಜಸ್ ಇದ್ದಿದ್ದರಿಂದ ಏನಾಗುತ್ತೆ, ಲೇಟರ್ ಉಗುರು ಸುತ್ತು ಅಂತಾರೆ. ಸೊ ಆ ಥರ ಎಲ್ಲ ಗಾಯ ಫಾರ್ಮ್ ಆಗೋಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ನಿಮ್ಮದು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ, ಹಾಸ್ಪಿಟಲ್ ಯಾವಾಗ ಡೆಲಿವರಿ ಆಗುತ್ತೋ ಗೊತ್ತಿಲ್ಲ, ಸೊ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಆಲ್ವೇಸ್ ಮೇಕ್ ಶೂರ್ ದಟ್ ಯುವರ್ ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್ ನೇಲ್ಸ್ ಆರ್ ಆಲ್ ಟ್ರಿಮ್ಡ್. ಆ್ಯಂಡ್ ದೆನ್ ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮದು ಮೂಗ್ಬಟ್ಟಿಂದ ಹಿಡಿದು ಕಾಲು ಉಂಗ್ರದವರೆಗೂ ಎಲ್ಲ ಜ್ಯುವೆಲರಿನ ತೆಗೆಸ್ತಾರೆ. ಸೊ ಜ್ಯುವೆಲ್ರಿ ಪ್ಲ್ಯಾನ್ಡ್ ಡೆಲಿವರಿ ಆಗಿತ್ತು ಅಂದರೆ ಇಟ್ ಇಸ್ ಬೆಸ್ಟ್ ಟು ಎಲ್ಲ ಜ್ಯುವೆಲ್ರಿನ ಮನೆಯಲ್ಲೇ ಇಟ್ಟು ಹೋಗೋದು. ಇಲ್ಲ ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ಸೇಫ್ಟಿ ಬಾಕ್ಸ್ ಅಥವಾ ಪರ್ಸ್ ಇಟ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಕೀಪ್ ಆಲ್ ಯುವರ್ ಜ್ಯುವೆಲ್ಸ್ ಆ್ಯಂಡ್ ಪ್ರಿಷಿಯಸ್ ಥಿಂಗ್ಸ್ ಸೇಫ್ ಇನ್ ಇಟ್. ಆ್ಯಂಡ್ ಯಾ, ಇಷ್ಟೇ ಆಗಿತ್ತು ಫಾರ್ ಟುಡೇ. ಹ್ಯಾಪಿ ಮದರ್ಹುಡ್. Enjoy your pregnancy journey and enjoy motherhood journey. See you soon.